ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತು ತೊಂಡೆಕಾಯಿ ಪಲ್ಯ, ಉಡುಪಿ ಶೈಲಿಯ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾದ ತೊಂಡೆಕಾಯಿ ಪಲ್ಯ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ರೊಟ್ಟಿ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂದರೆ ತಪ್ಪಾಗಲಾರ್ದು ಈ ರುಚಿಯಾದ ತೊಂಡೆಕಾಯಿ ಪಲ್ಯನ ಬನ್ನಿ ಹಾಗಿದ್ರೆ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತೊಂಡೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ನಾನು ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ರಿ. ಇಲ್ಲಾಂದರೆ ರೌಂಡ್ ಶೇಪಲ್ಲಿ ಬೇಕಿದ್ರೆ ರೌಂಡ್ ಶೇಪಲ್ಲೂ ಕೂಡ ಖಂಡಿತವಾಗ್ಲೂ ನೀವು ಕಟ್ ಮಾಡ್ಕೋಬೋದು. ಆನಂತರ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿಗೆ 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಹೆಚ್ಚಿದಂಥ ತೊಂಡೆಕಾಯಿನ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೀವು ಬೇಕಿದ್ರೆ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆನೇ ಬಳಸಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತಿದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ನೀರನ್ನು ಚಿಮುಕಿಸಿ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ನೀರನ್ನು ಹಾಕಿ ಒಮ್ಮೆಗೆ ಬೇಯಿಸ್ಕೋಬೇಡಿ. ಇದೆಲ್ಲ ಒಂದು ಸ್ವಲ್ಪ ನೀಟಾಗಿ ಬೆಂದು ಇದು ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ಇದೇ ರೀತಿ ಬೇಯಿಸ್ಕೋಬೇಕು. ಇದಕ್ಕೆ ಬನ್ನಿ ಒಂದು ಮಸಾಲೆ ನೋಡ್ಕೊಂಡು ಬರೋಣ. 2 ಕಡ್ಡಿ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ, ಮೆಂತೆ, ಕಾಳು ಮೆಣಸಿನಕಾಳು, ಧನಿಯಾ ಕಾಳು, ಬೆಳ್ಳುಳ್ಳಿ ಹಾಗೆ ಉದ್ದಿನಬೇಳೆ ಹಾಕಿ ನಾನು ಒಂದು ಸ್ವಲ್ಪ ಇದನ್ನು ಹುರಿದು ತಗೊಂಡ್ಬಿಡ್ತೀನಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕಿ ನೀಟಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಸ್ವಲ್ಪ 1-2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಹಾಕ್ಕೋಬೋದು. ಆನಂತರ ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ, ತೆಂಗಿನಕಾಯಿ. ಇದಕ್ಕೆ ನೀವು ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಬೇಕಿದ್ರೆ ಉಪಯೋಗಿಸ್ಕೋಬೋದು. ಇದನ್ನೆಲ್ಲ ನಾನು ಹುರಿದಿಟ್ಟಂತಹ ಎಲ್ಲ ಮಸಾಲೆನೂ ಅದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿನೆಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಪದಾರ್ಥಗಳನ್ನು ಇದಕ್ಕೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ತೀನಿ. ಒಂದು ಸ್ವಲ್ಪ ತರಿಯಾಗೇ ಇರಲಿ, ತುಂಬ ನೈಸ್ ಆಗೋದು ಬೇಡ ಇದು. ಇದೆಲ್ಲ ಆದಮೇಲೆ ನಾವು ಈ ಮಸಾಲೆನ ನಾವೇನು ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ವ ಅದಕ್ಕೆ ಈ ಮಸಾಲೆನ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ. ಮತ್ತೆ ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ನಾವು ಮೊದಲಿಗೆ ಸಾಸಿವೆ ಒಗ್ಗರಣೆ ಕೊಟ್ಕೊಂಡು ಅದನ್ನು ಬೇಯಿಸ್ಕೊಂಡಿದ್ವಿ. ಇದಾದ ನಂತರ ನೀವು ಬೇಕಿದ್ದರೆ ಇದಕ್ಕೆ ಸಾಂಬಾರು ಪುಡಿ ಹಾಕಿಬಿಟ್ಟು ಕಾಯಿ ತುರಿನ ತುರಿದ್ಬಿಟ್ಟು ಹಾಗೆ ಕೂಡ ಒಗ್ಗರಣೆನ ಹಾಕ್ಕೋಬೋದು. ನಾನು ಮಸಾಲೆ ರುಬ್ಬಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಅದೇ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂತಹ ಪುಡಿನ ಪೌಡ್ರ್ ಮಾಡಿಬಿಟ್ಟು ಸ್ವಲ್ಪ ಮೇಲಿಂದ ಕಾಯಿ ತುರಿ ಹಾಕಿದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಇದು ಫ್ರೈ ಥರ ಗಟ್ಟಿಯಾಗಿ ಬಂದುಬಿಡುತ್ತೆ. ನೋಡಿ, ಇದನ್ನು ಒಂದು 5 ಸೆಕೆಂಡ್ ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಯಾಕಪ್ಪ ಅಂದರೆ ನಾವೆಲ್ಲ ಪದಾರ್ಥಗಳನ್ನು ಹುರಿದು ತೊಗೊಂಡಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ. ಯಾಕಂದರೆ ತೊಂಡೆಕಾಯಿ ತುಂಬ ಹಣ್ಣಿನಂಗೆ ಬೆಂದುಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಮಗೆ ರೆಸಿಪಿ. ನೋಡಿ, ಇವಾಗ ನಮಗೆ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಎಷ್ಟು ಕ್ವಿಕ್ಕಾಗಿ ಬೇಗ 3 ನಿಮಿಷದಲ್ಲಿ ನಾನು ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಸಿಂಪಲ್ ರೆಸಿಪಿಗಳಿಗೋಸ್ಕರ ನಮ್ಮ ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಖಂಡಿತವಾಗ್ಲೂ ಮಾಡಿ.